ಪ್ರಸ್ತುತ 90 kg ಇದೆ. ಬಟ್ ಈಗ 3 kg ಕಡಿಮೆ ಆಗಿದ್ದೀನಿ. ಕಳೆದ 1 ತಿಂಗಳಿಂದ ನಾನು ಜೀನಿ ಸ್ಲಿಮ್ನ ಯೂಸ್ ಮಾಡ್ತಾ ಇದ್ದೀನಿ. ದಿನನಿತ್ಯ ನಾವು ಓಡಾಡ್ಕೊಂಡು ಹೋಗೋದ್ರಿಂದ ನಾವು ವಾಕ್ ಮಾಡೋದಾಗಲಿ ವ್ಯಾಯಾಮ ಮಾಡೋದಾಗಲಿ ಸಾಧ್ಯ ಆಗಿರಲಿಲ್ಲ. ಮತ್ತು ಬಿ ಪಿ ಶುಗರ್ ಇವೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಯಾವುದೇ ಕೆಮಿಕಲ್ ಇಲ್ದಿರೋದ್ರಿಂದ ಬಾಡಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಮಸ್ಕಾರ, ನನ್ನ ಹೆಸರು ಚೀಲೂರು ಮುನಿರಾಜು, ರಾಮನಗರ ಜಿಲ್ಲೆ, ಕನಕಪುರ ತಾಲೂಕು. ನಾನು ಕಳೆದ 20 ವರ್ಷದಿಂದಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ತಾಲೂಕು ಅಧ್ಯಕ್ಷ ಆಗಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಆಗಿ, ಜಿಲ್ಲಾಧ್ಯಕ್ಷ ಆಗಿ, ಈಗ ಪ್ರಸ್ತುತ ರಾಜ್ಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಚಳುವಳಿ ಹೋರಾಟಗಳು ದಿನನಿತ್ಯ ನಾವು ಹೋರಾಟಗಳಿಗೆ ಹೋಗೋದ್ರಿಂದ ನಾವು ವಾಕ್ ಮಾಡೋದಾಗಲಿ ವ್ಯಾಯಾಮ ಮಾಡೋದಾಗಲಿ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ದೇಹ ದಪ್ಪ ಆಗ್ತಾ ಕಾಣಿಸ್ತಾ ಇತ್ತು. ಅದು ನನಗೂ ಕೂಡ ಭಾಳ ಹಿಂಸೆ ಅನ್ನಿಸ್ತಾ ಇತ್ತು. ಹೊಟ್ಟೆ ಕೂಡ ದಪ್ಪ ಆಗ್ತಾಯಿತ್ತು, ಮಕ್ಕ ದಪ್ಪ ಆಗ್ತಿತ್ತು. ಹಾಗಾಗಿ ನಾನು ಜೀನಿಯನ್ನು ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನೋಡಿದ್ದೆ, ಮತ್ತು ಕೆಲವರು ಜೀನಿ ಉಪಯೋಗಿಸಿದವ್ರನ್ನು ಕೂಡ ಕೇಳಿದ್ದೆ, ಮಾಹಿತಿ ಪಡೆದಿದ್ದೆ. ಹಾಗೆ ನಾನು ಕೂಡ ಕಳೆದ 1 ತಿಂಗಳಿಂದ ಜೀನಿಯನ್ನು ಬಳಸ್ತಾ ಇದ್ದೀನಿ. ನಂದು 90 kg ಇತ್ತು. ನಾನು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರು ನಿಮಗೆ ಬಿ ಪಿ ಶುಗರು ಬಂದುಬಿಡುತ್ತೆ, ಬಾಡಿನ ವೇಟ್ ಲೆಸ್ ಮಾಡಬೇಕು, ನೀವು ಜಾಸ್ತಿ ಆಗ್ತಾಯಿದೆ ಅಂತ ಅಡ್ವೈಸ್ ಮಾಡ್ತಾ ಇದ್ದರು. ಹಾಗಾಗಿ ನಾನು ಜೀನಿ ಉಪಯೋಗಿಸಿದ ಮೇಲೆ ಕಳೆದ 1 ತಿಂಗಳಿಂದ ನಾನು ಜೀನಿ ಸ್ಲಿಮ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಯೂಸ್ ಮಾಡಿದ್ಮೇಲೆ 1 ತಿಂಗಳಿಗೆ ನಾನು ಕನಿಷ್ಠ 3 kg ಅಷ್ಟು ಮನೆಯನ್ನು ತೂಕ ಮಾಡಿಸಿದಾಗ 3 kg ಕಡಿಮೆ ಆಗಿದೆ. ಹಾಗಾಗಿ ಕಡಿಮೆ ಆಗಿದ್ದಕ್ಕಿಂತಲೂ ಕೂಡ ದೇಹ ತುಂಬ ಹಗುರ ಆಗಿರುತ್ತೆ, ಸರಳವಾಗಿರುತ್ತೆ. ಮತ್ತು ಬಿ ಪಿ ಶುಗರ್ ಇವೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಅದು ಯಾವುದೇ ಕೆಮಿಕಲ್ ಇರೋದ್ರಿಂದ ಆರೋಗ್ಯಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಆಗದೇ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು ಅನ್ನೋದು ನನ್ನ ಅನಿಸಿಕೆ.